ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಯನ ಕುಪ್ಸದ್. ನೀವು ನೋಡ್ತಾ ಇರೋ ನಯನ ಕುಪ್ಸದ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕನ ಮಗನ ಮದುವೆಯ ಒಂದು ಸಮಾರಂಭ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ಗುಗ್ಗಳ ಮದುವೆ ಆಗಿರೋದ್ರಿಂದ ತುಂಬ ಸೂಪರಾಗಿ ಮದುವೆ ಆಯಿತು. ಮನೆಯಲ್ಲೇ ಮಾಡಿಕೊಟ್ರು ಮದುವೆನ. ಇನ್ನು ನಾನು ಮದುವೆ ಹಿಂದಿನ ದಿನ ಹೋಗಿದ್ದರಿಂದ ಅಕ್ಷತೆಯನ್ನು ಕಲರಿಂಗ್ ಮಾಡಬೇಕಾಗಿತ್ತು. ಅಕ್ಕಿ ಕಾಳನ್ನು ಮಲ್ಟಿ ಕಲರ್ಸ್ ಅಕ್ಷತೆಯನ್ನು ರೆಡಿ ಮಾಡಿದ್ವಿ. ಮದುವೆ ಅಂದ್ರೇ ತುಂಬ ಒಂದು ಖುಷಿ ಇರುತ್ತೆ. ಮನೆಯಲ್ಲಿ ಬಂದು ಬಳಗದವರೆಲ್ಲ ಸೇರಿರ್ತಾರೆ. ಅವರೆಲ್ಲರ ಜೊತೆ ಕೂಡಿ ಆಡಿ ಒಂದು ಮಾತನಾಡಿದ್ರೇ ಒಂದು ಖುಷಿ ಇರುತ್ತೆ. ಅಕ್ಷತೆಯನ್ನು ರೆಡಿ ಮಾಡಿದ್ವಿ. ತುಂಬ ಖುಷಿ ಆಯಿತು ಮದುವೆ ಅಟೆಂಡ್ ಮಾಡಿದ್ದಕ್ಕೆ ನನಗೆ. ಇನ್ನು ಮದುವೆಯಲ್ಲಿ ಎಲ್ಲರೂ ಅವರವರು ಒಂದು ವರ್ಕನ್ನು ಮಾಡ್ತಾಯಿದ್ರು. ನಾನು ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಆದರೂ ಕೂಡ ಕೆಲವೊಂದು ವಿಡಿಯೋನ ಮಾಡಿದ್ದೀನಿ. ನೈಟ್ ಫಂಕ್ಷನ್ನು ಮನೆ ಒಳಗಡೆ ಮಾಡಬೇಕಾಯಿತು ಮಳೆ ಇದ್ದಿದ್ದರಿಂದ. ಇನ್ನು ಬೆಳಗಿನ ಜಾವದಲ್ಲಿ ಗುಗ್ಗಳ ಎಲ್ಲ ಮುಗಿಸಿದಾದ್ಮೇಲೆ ಸೋದರ ಮಾವ ಮದುವೆ ಗಂಡನ ಎತ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕಡೆ ಪದ್ಧತಿ ಕೂಡ ಅದು. ದಾರಿ ಮುಹೂರ್ತಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೆಣ್ಣಿನ ಸೋದರ ಮಾವ ಆಗಿರ್ತಕ್ಕಂಥವ್ರು ಧಾರೆಯನ್ನು ಕೊಡ್ತಾ ಇದ್ದಾರೆ. ನಾನು ಇವ್ರಿಗೆ ಬ್ರೋ ಅಂತ ಕರಿತೀನಿ. ಇವ್ರ ಹೆಸರು ವೀರಭದ್ರಗೌಡ, ಮದುಮಗಳ ಹೆಸರು ಲಾವಣ್ಯ ಅಂತ. ಇವ್ರ ಜೀವನ ಸುಖವಾಗಿರಲಿ, ಬೆಸ್ಟ್ ಕಫಲ್ ಇನ್ ದ ವರ್ಲ್ಡ್ ಆಗಲಿ ಅಂತ ಹೇಳಿ ಆಶಿಸ್ತೀನಿ. ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಇಬ್ಬರು ತುಂಬ ಚೆನ್ನಾಗಿ ಇರಿ, ಜೀವನದಲ್ಲಿ ಖುಷಿಯಾಗಿರಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ನಾವು ಕೂಡ ಹಾಲನ್ನು ಕನ್ಯಾದಾನಕ್ಕೆ ಹಾಲನ್ನು ಕೂಡ ಹಾಕಿಬಿಟ್ಟು ಒಂದು ನಮ್ಮ ಸಿಸ್ಟರ್ಸ್ ಜೊತೆಗೆ ರೆಡಿಯಾಗಿದ್ವಿ ಅಂತ ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಂಡ್ವಿ. ಈಗಿನ ಟ್ರೆಂಡ್ ಅಲ್ವಾ, ಹಾಗಾಗಿ ವಿಡಿಯೋಗಳನ್ನು ಮಾಡ್ಕೊಂಡ್ವಿ. ತುಂಬ ಖುಷಿಯಾಯಿತು. ಸೇರೋದೇ ಅಪರೂಪ ಅಲ್ವಾ ಇವಾಗಿನ ಬ್ಯುಸಿ ಲೈಫ್ಗೆ ಅಂತ ಎಲ್ಲರೂ ಕೂಡಿದ್ದೀವಿ ಅಂತ ಒಂದೆರಡು ವಿಡಿಯೋನ ಮಾಡಿಕೊಂಡು ಫ್ಯಾಮಿಲಿ ಫೋಟೋನ ಫೈನಲಾಗಿ ತೆಗೆಸ್ಕೊಂಡ್ವಿ. ಮದುವೆ ಮಾತ್ರ ಸೂಪರಾಗಿತ್ತು. ಎಂಜಾಯನ್ನು ಮಾಡಿದ್ವಿ. ಆ್ಯಂಡ್ ಬಾಯ್ ಎವ್ರಿವನ್.